ಸೂಪರ್ ಆಗಿದೆ. ಲಾಸ್ಟಲ್ಲಿ ಥ್ರಿಲ್ಲಿಂಗ್ ಇಷ್ಟ ಆಯಿತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಪಾರ್ಟ್ 2 ಬೇಕಾದ್ರೆ ಮಾಡ್ಬೋದು ಮೇಡಮ್. ನಮ್ಮ ಬಾಸ್ ಡಬಲ್ ಆ್ಯಕ್ಟಿಂಗ್ ಸಕ್ಕದಾಗಿ ಇಷ್ಟ ಆಯಿತು. ಸೂಪರ್ ಬ್ಲಾಕ್ ಬಸ್ಟರ್ ಮೂವಿ. ಸೂಪರ್ ಆಗಿದೆ. ಬಾಸೇ ಫುಲ್ ಇಷ್ಟ. ಬಾಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇಷ್ಟ. ನೆಕ್ಸ್ಟ್ ಲೆವೆಲ್ ಮೂವಿ ನೋಡ್ಬಿಟ್ಟು ಮಾತಾಡಿ. ಸೂಪರ್ ಮಾಸಿರೋ ಕೇಳ್ತೀರಾ ಆಕ್ಷನ್ ಬಗ್ಗೆ. ಸೂಪರ್ ಇದೆ ಬಾಸ್. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ಜೈ ಡಿ ಬಾಸ್. 100 ಡೇಸ್ ಅಲ್ಲ 100 ಕ್ರೋರ್ಸೇ ಪಕ್ಕ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಬಂದು 8 ಗಂಟೆಗೆ ಫಸ್ಟ್ ಶೋ ನೋಡಿರೋದು. 8 ಗಂಟೆಗೆ ಇದೆ ಫಸ್ಟ್ ಶೋ ನೋಡಿರೋದು. ಶೋ ಮಾತ್ರ ಅಲ್ಟಿಮೇಟ್ ಇದೆ. ನಮ್ಮ ಯಾದಗಿರಿಯಲ್ಲಿ ಕೂಡ ಥಿಯೇಟರ್ ಇದ್ದಾವೆ. ನಾ ಅಲ್ಲಿ ನೋಡ್ಬೋದಾಗಿತ್ತು, ಬಟ್ ನಾ ಅಲ್ಲಿ ನೋಡಿಲ್ಲ. ಯಾಕಂದರೆ ಬಾಸ್ ಮೂವಿ ಬೆಂಗಳೂರಲ್ಲಿ ಬಂದು ನೋಡ್ಬೇಕಂತ ನನ್ನ ಒಂದು ಆಸೆ ಇತ್ತು. ಲಾಸ್ಟ್ ಟೈಮು ಜಗ್ಗದಾದ ನೋಡಿದ್ದೆ ನಾನು ಬೆಂಗಳೂರಲ್ಲಿ ಇದ್ದಾಗ. ಇವಾಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಫಸ್ಟ್ ಮೂವಿನೇ ಅದು ನಮ್ಮ ಬಾಸ್ದು ಟ್ರಾವೆಲ್ ನೋಡಿದ್ದೀನಿ ಅಷ್ಟೇ. ಎತ್ತರ ನಮ್ಮದೇ ಆಗಿರಬೇಕು. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಇದೆ ಬ್ರೋ. ಕ್ಲೈಮ್ಯಾಕ್ಸ್ ಎಲ್ಲ ನಿಮಗೆಲ್ಲ ಹೇಳೋಕ್ಕಾಗಲ್ಲ. ನೀವು ಕೂಡ ನೋಡಿ ನೀವೇ ಅರ್ಥ ಮಾಡ್ಬಾರ್ದು ಅಷ್ಟೇ. ಪಕ್ಕ ಪೈಸಾ ವಸಲ್ ಮೂವಿ. ಪೈಸಾ ವಸಲ್ ಬ್ಯಾಂಕ್ ಫುಲ್. ನಾವು ಯಾರ ಬಗ್ಗೆನ ಟೀಕೆ ಮಾಡಲ್ಲ ಸ್ವಾಮಿ. ನಮ್ಮ ಬಾಸ್ ನಮಗೆ ಹೆಚ್ಚು. ಬೇರೆ ಹೀರೋಗಳನ್ನ ನಮಗೆ ಇಷ್ಟನೇ, ಆದರೆ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮ್ಮ ಬಾಸ್ ಸ್ವಲ್ಪ ಹೆಚ್ಚಿಗೆ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ 2 ವರ್ಷ ಆಗಿತ್ತು ಬಾಸ್ ಮೂವಿ. ಈ ಥರ ಮೂವಿ ನೋಡಿ ಆಗಲೇ 15 ವರ್ಷ ಆಗಿತ್ತು. ಕಾಮಿಡಿ ಟೈಮಿಂಗ್ ಆ ಥರ ದತ್ತ ಗಜ ಸ್ನೇಹ ಪ್ರೀತಿನ ನೋಡಿದ್ವಿ. ಇವಾಗ ಇದರಲ್ಲಿ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಇದೆ, ಸೆಕೆಂಡ್ ಹಾಫ್ ಫುಲ್ ಟ್ವಿಸ್ಟ್ ಇದೆ. ಇಂಟರ್ವ್ಯೂ ತಮ್ಮದೇ ಟ್ವಿಸ್ಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಏನು ಆಗ್ಬೋದು ಅಂತ. ಬಟ್ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ, ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಹಾಗೆ ಡಬಲ್ ಆ್ಯಕ್ಟಿಂಗ್ ಹೇಳ್ಬಾರ್ದು ಅಂದ್ಕಡೆ ನೀವೇ ಹೇಳ್ಬಿಟ್ರಿ. ಬಟ್ ನೋಡೋರಿಗೆ ಮಜಾ ಸಖತ್ತಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಯಾರು ಕೊನೆಯವ್ರಿಗೂ ಇರ್ತಾರೆ, ಯಾವ ಕ್ಯಾರೆಕ್ಟ್ರು ಅಲ್ಲಿ ನೋಡೋರಿಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಆ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಕ್ಯಾರೆಕ್ಟರ್ ಇಷ್ಟ ಆಯಿತು. ಎರಡು ಆ್ಯಕ್ಚುಲಿ 2 ಆಪೋಸಿಟ್ ಕ್ಯಾರೆಕ್ಟರ್ಗಳು ಆ ಥರ ಇದೆ. ಬಟ್ ಚೆನ್ನಾಗಿದೆ, ರೋಲ್ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ. ಈ ಥರ ಮೂವಿ ಬರಬೇಕಿತ್ತು. ಸ್ವಲ್ಪ ಈ ಬ್ರೇಕ್ ಕೊಡೋಕ್ಕೆ ಬೇಕಿತ್ತು. ಅಂದರೆ ಕಾಮಿಡಿ ಟೈಮಿಂಗು ಅವರು ಮಾಸ್ ಹೀರೋ ಅಂತಾರೆ. ಬಟ್ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಅವ್ರದ್ದು. ಬಟ್ ಡೈರೆಕ್ಟರ್ ಕೈಲಿ ನಿಂತಿರುತ್ತೆ ಅವ್ರನ್ನ ಹಿಂಗೆ ಉಪಯೋಗಿಸ್ಕೋಬೇಕು ಅಂತ. ಬಟ್ ಇದ್ರಲ್ಲಿ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಕಾಮಿಡಿ ಚೆನ್ನಾಗಿ ಇಷ್ಟ ಆಯಿತು. ಅದರಲ್ಲಿ ಕೂಲಿ ಕಾರ್ತಿಕ್ ಅವ್ರದ್ದೆಲ್ಲ ಕಾಮಿಡಿ ಚೆನ್ನಾಗಿದೆ. ಒಂದು ವಾರದಿಂದ, ಬೆಳಗಿಂದ ಅಲ್ಲ, ಒಂದು ವಾರದಿಂದ ಸೆಲೆಬ್ರೇಷನ್ ನಡೀತಾನೆ ಇದೆ. ಇವಾಗ ಈ ಶೋ 5 ಶೋ ಫುಲ್ಲು ಬಿರಿಯಾನಿ, ಮತ್ತು ನಾಳೆನೂ ಸೆಲೆಬ್ರೇಷನ್ ಇದೆ, ಕೇಕ್ ಕಟಿಂಗ್ ಇದೆ. ಆಲ್ಮೋಸ್ಟ್ ಇನ್ನೂ ಒಂದು ವಾರದವರೆಗೂ. ನಿನ್ನೆ ಮೆರವಣಿಗೆ ಇತ್ತು, ಇವಾಗ ದೇವ್ರ ಒಳಗಡೆ ಇಟ್ಟಿದ್ದಾರೆ. ಫುಲ್ಲು ಒಂದು ವಾರದವರೆಗೂ ಮೆರವಣಿಗೆ ಇರುತ್ತೆ. ಬಟ್ ಇವಾಗ ಏನು ಮಾಡೋಕ್ಕಾಗ, ಕಾನೂನು ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರ ಸಿನಿಮಾ ಇದೆ ನಮ್ಮ ಜೊತೆಲಿ, ಗೆಲ್ಸೋ ಜವಾಬ್ದಾರಿ ನಮ್ಮದು ಅಷ್ಟೇ. ಸಿನಿಮಾ ಮಾಡೋ ಜವಾಬ್ದಾರಿ ಅವ್ರದ್ದು, ಅದನ್ನು ಮೆರೆಸೋ ಜವಾಬ್ದಾರಿ ನಮ್ಮದು ಅಷ್ಟೇ. 101% ಇಷ್ಟ ಆಗಿದೆ.